ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ವಿಡಿಯೋದಲ್ಲಿ ಮೇಕಿಂಗ್ ಆಫ್ ರಾಧಾಕೃಷ್ಣ ಆ್ಯಂಡ್ ಸ್ವತಂತ್ರ ದಿನಾಚರಣೆಯ ಫೋಟೋಶೂಟ್ ವಿಡಿಯೋ ಆಗಿರುತ್ತೆ. ಇವಾಗ ನೋಡ್ತಾ ಇರೋದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ನನ್ನ ಮಗ ಸ್ಕೂಲಿಗೆ ರೆಡಿಯಾಗಿ ನಮ್ಮ ಅಮ್ಮನ ತೊಡೆ ಮೇಲೆ ಕೂತವನೆ. ನನ್ನ ಮಗಳು ಗೇಟಿಂದೆ ಕಣ್ಣ ಮುಚ್ಚಾಲೆ ಆಡ್ತಾವಳೆ. ಇದಾದಮೇಲೆ ಶನಿವಾರ ಜನ್ಮಾಷ್ಟಮಿ ಇದ್ದಿದ್ದಕ್ಕೆ ಗುರುವಾರನೇ ಪಾಪಕ್ಕೆ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ರಾಧೆ ಥರ ರೆಡಿ ಮಾಡೋದಕ್ಕೆ ಶುರು ಮಾಡಿದೆ. ಮಲಗಿರಬೇಕಾದ್ರೆ ಎತ್ಕೊಂಡು ಹಣೆಗೆಲ್ಲ ಇಡೋಣ ಅಂತ ನೋಡಿದ್ರೆ ಎತ್ಕೊಂಡ ತಕ್ಷಣ ಎಚ್ಚರ ಆಗಿಬಿಟ್ಲು. ಇನ್ನೇನು ಮಾಡೋದು, ಅವಳಿಗೆ ಪುಣ್ಯಕೋಟಿ ಕತೆ ಅಂದರೆ ಸದ್ಯಕ್ಕಿಷ್ಟ. ಅದನ್ನು ತೋರಿಸ್ಕೊಂಡು ಅವಳಿಗೆ ರೆಡಿ ಮಾಡ್ತಾಯಿದ್ವಿ. ಅವಳಿಗೆ ರೆಡಿ ಮಾಡೋಷ್ಟೊಳಗೆ ಸಾಕು ಅನಿಸ್ಬಿಡ್ತು. ನೆಕ್ಸ್ಟ್ ಇಯರ್ಗೆ ಸೀರಿಯಸ್ಲಿ ಇದು ಯಾವುದೂ ಮಾಡಬಾರ್ದು ಅಂತ ಅನಿಸ್ಬಿಡ್ತು. ಈ ಚಿಕ್ಕ ಮಕ್ಕಳಿಗೆ ಈ ಥರ ಮೇಕಪ್ ಮಾಡೋದು ಒಂದು ದೊಡ್ಡ ಚಾಲೆಂಜೇ ಸರಿ. ಯಾರೆಲ್ಲ ಇದನ್ನು ಫೇಸ್ ಮಾಡಿರ್ತೀರಾ ಕಮೆಂಟ್ ಮಾಡಿ. ಇವಳಿಗೆ ರೆಡಿ ಮಾಡಿ ಅದು ಒಣಗೋವರೆಗೂ ಕಾಯ್ಕೊಂಡಿದ್ದು. ಯಾರೇ ಆಗಲಿ ಅಮ್ಮನಿಗೆ ಮಕ್ಕಳಿಗೆ ಕೃಷ್ಣನ ವೇಷ ರಾಧೆ ವೇಷ ಹಾಕೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಇಲ್ಲೂ ಇವಳಿಗೆ ಬರೀ ಹತ್ಕೊಂಡೇ ಫೋಟೋಶೂಟ್ ಮಾಡ್ಕೊಂಡಿದ್ದಾಳೆ. ಈ ಗ್ಯಾಪಲ್ಲಿ ನಮ್ಮ ಅಮ್ಮನ ಕೈಲಿ ಕೂಡ ಒಂದಷ್ಟು ಚೆನ್ನಾಗಿ ಬೈಸ್ಕೊಂಡೆ. ಧರಣಿ ಮಂಡಲ ಮಧ್ಯದೊಳಗೆ ವಿಡಿಯೋ ತೋರಿಸು ರೆಡಿ ಮಾಡು ಅಂತೂ ಇಂತೂ ನನ್ನ ಮಗಳು ರಾಧೆ ಲುಕ್ ಫೈನಲಿ ಈ ರೀತಿ ಬಂತು. ಹೇಗೆ ರೆಡಿ ಮಾಡಿದ್ದೀನಿ, ಹೇಗೆ ಕಾಣ್ತಿದ್ದಾಳೆ ನನ್ನ ಮಗಳು ಅಂತ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇವಳು ನಿಲ್ಲಿಸಿ ಅವಳು ನಗೋ ಥರ ಏನೇನೋ ಸರ್ಕಸ್ಗಳು, ನಮ್ಮ ಡ್ಯಾನ್ಸು ಏನೇನೋ ಮಾಡಿದ್ವಿ. ಅಳೋಳು ನಗೋಳು ಹತ್ಕೊಂಡೆ. ನೋಡಿದವ್ರು ನನಗಂತೂ ಪಕ್ಕ ಬೈತೀರ, ಏನಕ್ಕೆ ಮಗುನ ಇಷ್ಟೊಂದು ಅಳಿಸಿದ್ಯಾ ಅಂತ. ಇದೆಲ್ಲ ಮತ್ತೆ ಮಾಡೋದಕ್ಕಾಗಲ್ಲ. ಮಕ್ಕಳು ಚಿಕ್ಕವರಿದ್ದಾಗ ಈ ರೀತಿ ರೆಡಿ ಮಾಡಿ ತಾಯಿ ತುಂಬಾ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ರೆಡಿ ಮಾಡಿದ್ದೆ. ನೆಕ್ಸ್ಟ್ ಇಯರಿಂದ ದೇವರಾಣೆ ಈ ಥರ ರಿಸ್ಕ್ ತೊಗೊಳ್ಬಾರ್ದು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಇದನ್ನೆಲ್ಲ ರಾಧೆ ಥರ ರೆಡಿ ಮಾಡಿ ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡಿದ್ದಾಯಿತು. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳು. ಏನೇ ಆಗಲಿ ಎತ್ತಮ್ಮಂದೆ ದೃಷ್ಟಿ ಆಗುತ್ತಲ್ವಾ. ನೀವೆಲ್ಲ ಒಂದು ಕಮೆಂಟ್ ಅಥವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಇದಾದಮೇಲೆ ಕೆಳಗೆ ಕರ್ಕೊಂಬಂದೆ. ನಮ್ಮಪ್ಪ ನೋಡ್ಬಿಟ್ಟು ಫುಲ್ ಖುಷಿಯಾಗ್ಬಿಟ್ರು. ಮೊಮ್ಮಗಳು ಸಿಕ್ಕಾಬಟ್ಟೆ ಸಖತ್ತಾಗಿ ಕಾಣಿಸ್ತಾವಳೆ ಅಂತ. ಕೈಗೊಂದು ಚಾಕ್ಲೇಟ್ ಕೊಟ್ಟಿದ್ವಿ ಸುಮ್ಮನಿರಲಿ ಅಂತ. ಅಪ್ಪ ಅಮ್ಮನ ಜೊತೆ ಫೋಟೋ ಏನೋ ಮಾಡೋದು ಬುಲ್ಲಿ. ಚೋಟಿ ನನ್ನ ಮಗಳು ಸ್ವಲ್ಪ ಸಮಾಧಾನ ಆಗಿದ್ಲು. ಹಿಡ್ದು ಟೈಮಲ್ಲೇ ಕೃಷ್ಣನ ಡ್ರೆಸ್ನೂ ಹಾಕ್ಬಿಡೋಣ ಅಂತ ಹೇಳಿ ಅವಳಿಗೆ ರೆಡಿ ಮಾಡಿ ನೆಕ್ಸ್ಟ್ ನಾನು ಕೂಡ ಯಶೋದೆ ಆಗೋದಕ್ಕೆ ರೆಡಿ ಆದೆ. ಈ ರೀತಿ ರೆಡಿ ಆದೆ ಅವಳ ಜೊತೆ ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕೆ. ಈ ಕಡೆ ಅಮ್ಮ ಅವಳಿಗೆ ಬಟ್ಟೆ ಹಾಕ್ತಾಯಿದ್ರು. ಅದಕ್ಕೂ ಅವಳು ಈ ಥರ ಬಟ್ಟೆಗಳಂದ್ರೇ ಆಗಲ್ಲ ಇವಳಿಗೆ. ಹತ್ಕೊಂಡೆ ಹಾಕಿಸ್ಕೊಂಡು ರೆಡಿ ಆದಳು. ದಯವಿಟ್ಟು ಯಾರೂ ಬೈಬೇಡಿ. ಇದೆಲ್ಲ ಒಂದು ಮೆಮೊರಿ, ಒಂದು ನೆನಪು. ನನಗಂತೂ ಸಿಕ್ಕಾಬಟ್ಟೆ ಆಸೆ ಇವಳನ್ನ ಈ ರೀತಿ ನೋಡೋದಕ್ಕೆ. ಇವಳಿಗೆ ರೆಡಿ ಮಾಡಿ ಕೃಷ್ಣನ ಡ್ರೆಸ್ ಹಾಕಿ ಖುಷಿಪಟ್ಟೆ. ಕೃಷ್ಣದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾಳ ಅಥವಾ ರಾಧೆದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾಳ ಅಂತ ಜಡ್ಜ್ಮೆಂಟ್ನ ನೋಡೋರು ನೀವೇ ಮಾಡಿ. ಇವಳಿಗೆ ನನಗೆ ಜಾಸ್ತಿ ಬೇರೆದೆಲ್ಲ ಜಾತ್ರೆ ಥರ ಹಾಕಿ ಕೃಷ್ಣ ಡ್ರೆಸ್ ಹಾಕೋಕ್ಕೆ ಇಷ್ಟಪಡಲ್ಲ. ಈ ರೀತಿ ಪೇಟ ನಾನೇ ವೇಲಲ್ಲಿ ನುಲ್ದು ಮಾಡಿದ್ದು. ಈ ರೀತಿ ರೆಡಿಯಾಗಿ ಕಾಣಿಸ್ತಾ ಇದ್ಲು. ಫೋಟೋಗ್ರಾಫರ್ ಬಂದು ನಾನೇ. ಅಂತೂ ಇಂತೂ ಫೋಟೋ ತೆಗ್ದು ಮುಗಿಸಿ ನಮ್ಮಪ್ಪನ ಹತ್ರ ಕರ್ಕೊಂಡು ಬಂದುಬಿಟ್ಟೆ. ನಮ್ಮಪ್ಪನ ನೋಡಿ ಖುಷಿ ಪಡಲಿ ಅಂತ. ಇವಳು ಅಂದರೆ ಭಾರಿ ಇಷ್ಟ ಇತ್ತೀಚೆಗೆ ನಮ್ಮಪ್ಪನಿಗೆ. ಅದಕ್ಕೆ ಕರ್ಕೊಂಡು ಬಂದೆ. ಕರ್ಕೊಬಂದು ಬಿಟ್ಟಿದ್ದೆ ತಡ ಮಾತಾಡ್ಸೋದಿರಲಿ, ಕೈಯಲ್ಲಿರೋದನ್ನೆಲ್ಲ ಬಿಚ್ಚು ಅಂತ ಹೇಳಿ ನಮ್ಮಪ್ಪನ ಕೈಲಿ ಸೇವೆ ಮಾಡಿಸ್ಕೊತಾವಳೆ. ಅದು ಎಷ್ಟು ಪುಣ್ಯ ಮಾಡಿದ್ಲು ನಮ್ಮಪ್ಪನ ಕೈಲಿ ಇದೆಲ್ಲ ಮಾಡಿಸ್ಕೊಳ್ಳೋಕ್ಕೆ. ನಿಜವಾಗ್ಲೂ ನಮ್ಮಪ್ಪ ಇಷ್ಟು ನಮ್ಮನ್ನ ಎತ್ಕೊಳ್ತಾನೂ ಇರಲಿಲ್ಲ ನಾವು ಚಿಕ್ಕ ವಯಸ್ಸಿದ್ದಾಗ. ಇವಳಂತೂ ಸಿಕ್ಕಾಬಟ್ಟೆ ಪುಣ್ಯ ಮಾಡ್ಕೊಂಡು ಬಂದ್ಬಿಟ್ಟವಳೆ. ಎಲ್ಲನೂ ಬಿಚ್ಕೊಂಡು ಚೆನ್ನಾಗಿ ಹತ್ತಿದ್ಲಲ್ಲ, ಮಲ್ಕೊಂಡ್ಳು. ಅವಳು ಮಲಗಿದ್ದಾಗ ಈ ಪುಟ್ಟ ಪಾದ ನೋಡಿ ನನಗಂತೂ ಕ್ಯೂಟ್ ಅನ್ನಿಸ್ತಾ ಇತ್ತು. ಅದಕ್ಕೆ ಈ ಪಾದದ ವೀಡಿಯೋ ಮಾಡಿಕೊಂಡೆ. ಮತ್ತೆ ವೀಡಿಯೋ ಮಾಡಿರಲಿಲ್ಲ. ಸಂಜೆ ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಮಗನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಕನ್ನಡ ಹೋಮ್ವರ್ಕ್ ಇತ್ತು. ಹ್ಯಾಂಡ್ ರೈಟಿಂಗ್ ಕೂಡ ಮುದ್ದಾಗಿತ್ತು. ಇದಿಷ್ಟೊತ್ತು ನೋಡಿದ್ದು ಗುರುವಾರದ ವ್ಲಾಗ್ ಆಗಿತ್ತು. ಎಲ್ಲರೂ ಊಟ ಮಾಡ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ನೆಕ್ಸ್ಟ್ ನೋಡೋದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರದ ನನ್ನ ದಿನ ಈ ರೀತಿ ಶುರುವಾಯಿತು. ತಂಗಿ ತೊಡೆ ಮೇಲೆ ಮಲಗಿರೋ ಅಣ್ಣ, ಎಷ್ಟು ಬಾಂಡಿಂಗು, ಏನು ಲವ್ ಅಪ್ಪ ಇವ್ರ ಮಧ್ಯೆ.
ಇದಾದಮೇಲೆ ನನ್ನ ಮಗನಿಗೆ ತಿಂಡಿ ತಿನ್ನಿಸಿದ ಪ್ಲೇಟ್ನ ನಾನು ಶಿಂಕ್ ಹಾಕ್ತೀನಿ ಅಂತ ತಗೊಂಡೋಯ್ತವಳೆ. ಅಯ್ಯೋ ನನ್ನ ಕಂದ ಎಷ್ಟು ಚುರುಕಿದ್ದಾಳೆ ಅಂತ ಹಿಂದೆ ಫಾಲೋ ಮಾಡ್ಕೊಂಡು ಬಂದರೆ ಹಾಕ್ಲೋ ಬೇಡವೋ ಅನ್ನೋ ಥಿಂಕಿಂಗಲ್ಲೇ ಇದ್ಲು. ಅದಕ್ಕೆ ನಾನೇ ಈಸಿ ಹಾಕಿದೆ. ನೆಕ್ಸ್ಟು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಇವತ್ತು ಬ್ಯಾಗ್ ಇರಲಿಲ್ಲ, ಸ್ನ್ಯಾಕ್ಸ್ ಮಾತ್ರ ಇತ್ತು. ನನ್ನ ಮಗ ರೆಡಿಯಾಗಿದ್ದ. ನನಗೂ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಯಿತು. ನಾವು ಹಿಂಗೆ ಬೇಗ ರೆಡಿಯಾಗಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ವಿ ಅಂತ. ಇವನ್ನ ವ್ಯಾನ್ ಹಚ್ಚಕ್ಕೆ ಇವಳು ಬಂದು ನಿಂತಿದ್ಲು. ಇದು ಆ್ಯಸ್ ಯೂಶ್ವಲ್ ಕಾಮನ್ ಅಪ್ಪ. ಜೊತೆಗೆ ಬಾಚಣಿಗೆ ಬೇರೆ ಬಾಚ್ಕೊಳ್ಳೋಕ್ಕೆ ಕೂದಲನ್ನ. ಇಲ್ಲಿ ನೋಡಿ ನನ್ನ ಹೈಟ್ ಅಷ್ಟು ಉದ್ದ ಬೆಳ್ಕೊಂಬಿಟ್ಟೈತೆ. ಕಾಂಗ್ರೆಸ್ ಗಿಡಗಳು ಮಳೆ ಬಂದು ಸಿಕ್ಕಾಬಟ್ಟೆ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದ್ರು. ಕಾಣೋದೇ ಇಲ್ಲ ಆ ಕಡೆ ಯಾರು ಬರ್ತಿದ್ದಾರೋ ಅಂತ. ಇವನಿಗೆ ಬಾಯಿ ಮಾಡ್ತಾ ನಿಂತಿದ್ಲು ಮುದ್ದು ತಂಗಿ. ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು. ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟೆ, ಪುಟ್ಟ ರಂಗೋಲಿ ಬಿಟ್ಟೆ ಇವತ್ತು. ಏನಕ್ಕೋ ಕೆಲವು ಟೈಮ್ ಹಾಗೆ ಎಷ್ಟು ಬೇಗ ಬಿಟ್ಬಿಡೋಣ ಅನಿಸುತ್ತೆ. ಅಷ್ಟು ಡಿಸೈನ್ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಸ್ವಲ್ಪ ಅದು ಇದು ಕೆಲಸ ಮಾಡಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ಶುಕ್ರವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಸ್ನಾನ ಮಾಡಿಕೊಂಡು ರೆಡಿಯಾದೆ. ಪಾಪು ಕೂಡ ಅಷ್ಟೊತ್ತಿಗೆ ರೆಡಿಯಾಗಿದ್ಲು. ಪಾಪುನೂ ಕರ್ಕೊಂಡು ಶುಕ್ರವಾರದ ದಿನ ಪಟ್ಲದಮ್ಮನ ದೇವಸ್ಥಾನದ ಕಡೆಗೆ ನನ್ನ ಯಜಮಾನ್ರ ಜೊತೆಗೆ ಹೊರಟೆ. ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ನನ್ನ ಉತ್ತಮ ಸ್ನೇಹಿತೆ ಈ ತಾಯಿ ಅಂತಲೇ ಹೇಳ್ಬೋದು. ದೇವರ ದರ್ಶನ ಪಡೆದು ಮನಸ್ಸಿಗೆ ತುಂಬಾ ನೆಮ್ಮದಿ ಅನ್ನಿಸ್ತು. ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಮನೆಗೆ ಬಂದು ಪಾಪುಗೆ ಇಂಡಿಪೆಂಡೆನ್ಸ್ ಡೇಗೆ ರೆಡಿ ಮಾಡಿ ಫೋಟೋಶೂಟ್ ಮಾಡಿದ್ದಾಯಿತು. ಈ ಔಟ್ಫಿಟ್ ಆ್ಯಂಡ್ ಈ ನನ್ನ ಥಿಂಕಿಂಗ್ ಅಥವಾ ಫೋಟೋಶೂಟ್ ಯಾವ ರೀತಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಇದಾದಮೇಲೆ ಇವತ್ತು ಮಧ್ಯಾಹ್ನಕ್ಕೆ ಕೈಮಾ ಸಾಂಬಾರು ಮಾಡ್ತಾಯಿದ್ವಿ. ಕೆಲವ್ರಿಗೆ ಗೊತ್ತಿರುತ್ತೆ ಈ ಡಿಶ್, ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಮಟನ್ ಕೈಮಾನ ಮಸಾಲೆ ಹಾಕಿ ಈ ರೀತಿ ಮಾಡ್ತೀವಿ. ಅಮ್ಮ ನೀಟಾಗಿ ಉಂಡೆ ಕಟ್ಕೊಡು ಅಂತ ಹೇಳಿದ್ರು. ನಾನು ಕಟ್ಕೊಡ್ತಾಯಿದ್ದೆ. ವೀಡಿಯೋಗ್ರಾಫರ್ ಬಂದು ಅನನ್ಯ ಚಿಕ್ಕದಾಗಿ ಉಂಡೆ ಮಾಡಿ ಅದನ್ನು ಇಟ್ಟು, ಕೆಲವರು ಡೈರೆಕ್ಟ್ ಸಾಂಬಾರ್ಗೆ ಹಾಕ್ತಾರೆ, ಬಟ್ ನಾವು ಅದನ್ನು ಎಣ್ಣೆಲಿ ಕರಿತೀವಿ. ಎಣ್ಣೆಲಿ ಕರೆದು ಒಡೆ ಥರ ಟೇಸ್ಟ್ ಇರುತ್ತೆ. ಹಾಗೇನೂ ತಿಂತೀವಿ, ಸಾಂಬಾರ್ಗೂ ಹಾಕ್ತೀವಿ. ಸಿಕ್ಕಾಬಟ್ಟೆ ಸೂಪರಾಗಿರುತ್ತೆ. ಇದು ಎಣ್ಣೆಲಿ ಕರೆದಿರೋ ಉಂಡೆಗಳು. ನನಗಂತೂ ಪರ್ಸ್ನಲ್ ಫೇವ್ರೇಟ್ ಅಪ್ಪ ಇದಂತೂ. ಇದು ಎಣ್ಣೆಗೆ ಹಾಕಿಲ್ದೇ ಇರೋದು, ಹಾಗೆ ಸಾಂಬಾರ್ಗೂ ಹಾಕ್ಬೋದು, ಈ ರೀತಿ ಎಣ್ಣೆಲಿ ಕರೆದು ಕೂಡ ಹಾಕ್ಬೋದು. ಸ್ಟವ್ ಸ್ವಲ್ಪ ಗಲೀಜಾಗಿದೆ, ಇಗ್ನೋರ್ ಮಾಡಿ. ಆಚೆ ನಿಂತಿದ್ದೆ. ಸಚಿವರಾದ ಚಲುವರಾಯಸ್ವಾಮಿಯವ್ರ ಕಾರ್ಗಳು ಹೋದವು. ನನ್ನ ಮಗ ಸ್ಕೂಲಿಂದ ಬಂದ. ನನ್ನ ಮಗಳು ಫ್ಲ್ಯಾಗ್ ಇಟ್ಕೊಂಡು ಮನೆ ತುಂಬ ಆಟ ಆಡ್ತಾವಳೆ. ಎಲ್ಲಿ ಕಿತ್ತಾಕ್ಬಿಟ್ಟು ಅನ್ರೆಸ್ಪೆಕ್ಟ್ ಮಾಡ್ತಾಳೋ ಅಂತ ಭಯ. ಹಂಗೆ ಮಾಡೋಕ್ಕೆ ಮುಂಚೆ ಅದನ್ನು ಈಸಿ ಒಂದು ಕಡೆ ಸೇಫಾಗಿ ಎತ್ತಿಟ್ಟಿದ್ದಾಯಿತು. ಇವಳಿಗೇನೋ ಒಂದು ಖುಷಿ. ಬೆಳಗ್ಗೆಯಿಂದ ಫ್ಲ್ಯಾಗ್ ಇಟ್ಕೊಂಡು ಮನೆ ತುಂಬ ಹಿಂಗೆ ಓಡಾಡ್ತಾವಳೆ. ಎಲ್ಲರ ಹತ್ರಕ್ಕೂ ಹೋಗ್ಬಿಟ್ಟು ತೋರಿಸ್ತಾಯಿದ್ಲು. ಹಂಗೆ ನಮ್ಮ ಅಪ್ಪನ ಹತ್ರಕ್ಕೂ ಬಂದು ತೋರಿಸಿದ್ಲು. ಮನೆಯಲ್ಲಿ ಯಾಕೋ ಇದ್ದಕ್ಕಿದ್ದಂಗೆ ಎಲ್ಲ ಫಿಶ್ಗಳು ಸತ್ತೋಗಿದ್ವು. ಅದಕ್ಕೆ ಒಂದಷ್ಟು ಹೊಸ ಮೆಂಬರ್ಸ್ನ ಅಮ್ಮ ಮನೆಗೆ ಕರ್ಕೊಂಡು ಬಂದರು. ತುಂಬಾ ಖುಷಿ ಆಯಿತು ನೋಡಿ. ಅಕ್ವೇರಿಯಂ ಒಳಗೆ ಬಿಟ್ಟ ಮೇಲೆ ಯಾವ ರೀತಿ ಕಾಣಿಸ್ತಿದೆ ನೋಡಿ. ಇದನ್ನು ನೋಡಿದ್ರೆ ಒಳ್ಳೆ ಸ್ವಚ್ಛ ಮನಸ್ಸು, ಪ್ಯೂರ್ ಫೀಲ್ ಕೊಡುತ್ತೆ. ಸಿಕ್ಕಾಬಟ್ಟೆ ಪಾಸಿಟಿವ್ ವೈಬ್ ಕೊಡುತ್ತಪ್ಪ ನನಗಂತೂ. ಇದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ. ಇವತ್ತು ಆಲ್ಮೋಸ್ಟ್ ಒಂದು ವಾರ ಆದಮೇಲೆ ನಮ್ಮ ಹಳೆ ಮನೆ ಕಡೆ ಬಂದೇ ಇರಲಿಲ್ಲ. ತಡಿಯಪ್ಪ ಹೋಗಿದ್ದು ಬರೋಣ ಅಂತ ಹೇಳಿ ಅಮ್ಮ ಮಕ್ಕಳು ಕರ್ಕೊಂಡು ಬಂದ್ವಿ. ನನ್ನ ಮಗ ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಿದ್ದ. ವೀಕೆಂಡ್ ಬೇರೆ, ರಜಾ ಅಲ್ವಾ. ಇಲ್ಲಿ ಕಂಪ್ನಿಗೆ ಕೆಂಪಮ್ಮ ಅವ್ರು ಸಿಕ್ಕಿದ್ರು. ಕೆಂಪಮ್ಮನ ಜೊತೆ ರೇಗಿಸ್ಕೊಂಡು ಈ ವೈಟಿ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ. ಈ ಸದ್ಯಕ್ಕೆ ವೈಟಿ ಬಗ್ಗೆ ನಾಲೆಡ್ಜ್ ಇರೋ ಏಕೈಕ ಪರ್ಸನ್ ಅಂದರೆ ನಮ್ಮ ಕೆಂಪಮ್ಮ ಅವರು. ಅವರಿಗೆ ಇರುವಂಥ ಫ್ಯಾನ್ ಬೇಸ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ಲಾಯಿತು. ಅವ್ರು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟರು. ಅದನ್ನು ನಾವಿಲ್ಲಿ ತೋರಿಸ್ತಾ ಇಲ್ಲ, ಯಾಕಂದರೆ ಅವ್ರ ಅಕ್ಕಪಕ್ಕದ ಮನೆಯವ್ರು ಕೇಳಿಸ್ಕೊಂಡು ಅವ್ರ ಮೇಲೆ ದಾಳಿ ಮಾಡಿಬಿಟ್ರೆ ಕಷ್ಟ ಅಂತ. ಬ್ರೈಟಿಲ್ ಹೇಳು. ಬೈಟಿಲ್. ಇಲ್ಲಿ ನನ್ನ ಮಗ ನನ್ನ ಮಗಳಿಬ್ರು ಮಣ್ಣು ಕರಿತಾವ್ರೆ. ಮಕ್ಳುಗಳನ್ನ ಸ್ವಲ್ಪ ಮಣ್ಣಲ್ಲೂ ಆಡೋಕ್ಕೆ ಬಿಡಬೇಕನ್ನೋದನ್ನು ಯಾವಾಗಲೂ ಒಂದು ಕಡೆ ಓದಿದ್ದೆ. ಇವ್ರು ಆಟ ಆಡ್ತಾಯಿದ್ರು. ಹಾಗೆ ಕೊಟ್ಟಿಗೆಗೆ ಒಂದು ವಿಸಿಟ್ ಕೊಟ್ಟೆ. ತುಂಬ ದಿನಗಳ ನಂತರ ನಮ್ಮ ಕೊಟ್ಟಿಗೆ ಎಷ್ಟು ಖಾಲಿಯಾಗಿರೋದು ನೋಡಿ ಬೇಜಾರಾಯಿತು. ಮನೆಗೆ ಬಂದೆ. ಅಪ್ಪ ಊಟ ಮಾಡ್ತಾಯಿದ್ರು. ಪಾಪ ಅವ್ರ ಕೈಲಿ ತಿನ್ನಿಸ್ಕೊಳ್ತಾಯಿದ್ರು.
ನೀವಿಷ್ಟೊತ್ತು ನೋಡಿದ್ದು ಗುರುವಾರ ಹಾಗೂ ಶುಕ್ರವಾರದ ವ್ಲಾಗ್ ಆಗಿತ್ತು. ಕೃಷ್ಣ ಜನ್ಮಾಷ್ಟಮಿಯ ಮೇಕಿಂಗ್ ಅಂದರೆ ಕೃಷ್ಣನ ಡ್ರೆಸ್ನ ಮೇಕಿಂಗ್ ವಿಡಿಯೋ ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ದಿನದ ವ್ಲಾಗ್ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.